SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಯಾವ ಸಿನಿಮಾ ಹಾಕಿದ್ದೀರಿ ಇವಾಗ? ನಮ್ಮ ಚಿತ್ರಮಂದಿರದಲ್ಲಿ ಮೂರು ಸಿನಿಮಾ ಓಡ್ತಾ ಇದೆ. ಏನು ಅಂತ ಈಗ ಈ ಚಿತ್ರದಲ್ಲಿ ಯಾವ ಅಂತ ಯಶಸ್ವಿಯಾಗಿ ಕಾಣ್ತಾ ಇಲ್ಲ ನಮಗಿಲ್ಲಿ. ಎಲ್ಲ ಚಿತ್ರಮಂದಿರದಲ್ಲೂ ಈಗ ಅದೇ ಆಗಿಬಿಟ್ಟಿದೆ, ಯಾವುದೋ ಒಂದು ಒಳ್ಳೆ ಉತ್ತಮವಾದ ಚಿತ್ರ ಬರಲಿಲ್ಲ. ಇದೊಂದು ನಡೀತಾ ಇದೆ, ಯಾವುದೋ ರಕ್ಕಸಪುರದವಳು ನಮ್ಮದು 3ನೇ ವಾರ ನಡೀತಾ ಇದೆ. ಅದು ಸ್ವಲ್ಪ ಪರವಾಗಿಲ್ಲ ಸಿನಿಮಾ, ಅದೊಂದು ಸ್ವಲ್ಪ ಇದಾಗಿ ಹೋಗ್ತಾ ಇದೆ. ರಕ್ಕಸಪುರದವಳು ಚೆನ್ನಾಗಿ ಸ್ವಲ್ಪ ಹೋಗ್ತಾ ಇದೆ. ಅದು ಬಿಟ್ಟರೆ ಮಿಕ್ಕಿದ್ದೆ ಹೋಗ್ತದೆ. ಇನ್ನೆಲ್ಲ ಏನಂತ ಕುಂಠಿತವಾಗಿದೆ, ಏನು ಜನಗಳ ಚಿತ್ರಮಂದಿರಕ್ಕೆ ಮೊದಲೇ ಆಗಿತ್ತು ಅದೇ ಥರ ಕುಂಠಿತವಾಗಿ ನಡೀತಾ ಇದೆ. ಮತ್ತು ಈಗ ಎಷ್ಟೋರು ಸಿನಿಮಾ ಬರೋವರೆಗೂ ವೆಯ್ಟಿಂಗ್ ಎಲ್ಲ ಚಿತ್ರಮಂದಿರಗಳು. ಎಲ್ಲರೂ ಟಾಕ್ಸಿಕ್ಗೋಸ್ಕರ ವೆಯ್ಟ್ ಮಾಡ್ತಾ ಹೌದು ಎಲ್ಲ ಚಿತ್ರಮಂದಿರ ಮಾಲ್ಗಳೆಲ್ಲ ಇವಾಗ ನಾವು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಬೇರೆ ಚಿತ್ರಗಳಿಲ್ಲ ಅಂತ ಸ್ಟ್ರಾಂಗ್ ಸಿನಿಮಾಗಳು, ಹಂಗಾಗಿ ಈಗ ಅದನ್ನೇ ಕಾಯ್ತಾ ಇದ್ದೀವಿ ನಾವು. ಅವ್ರದ್ದು KGF ಆದಮೇಲೆ ಯಾವುದು ಬರಲಿಲ್ಲ. ಇಲ್ಲ, ಅವ್ರದ್ದು KGF ಆದಮೇಲೆ ಯಾವುದು ಬರಲಿಲ್ಲ. ಆದ್ದರಿಂದ ಈಗ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ನಾವು ಚಿತ್ರಮಂದಿರದವರು ಕಾಯ್ತಾ ಇದ್ದೀವಿ. ಅದ್ರ ಮೇಲೆ ನಿರೀಕ್ಷೆ, ಮಿಕ್ಕಿದ್ದು ಯಾವುದು ಇಲ್ಲ. ಈಗ ಯಾವುದು ಇಲ್ವಲ್ಲ, ನಿಮಗೆ ಗೊತ್ತಿರೋಂಗೆ ಯಾವ ಸಿನಿಮಾನೂ ಇಲ್ವಲ್ಲ, ಹಂಗಾಗಿ ನಾವು ಈಗ ಎಲ್ಲರೂ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಈ ಟೈಮಿಗೆ ಅದೊಂದು ಬೇಕಿತ್ತಂತ ಅನ್ಸುತ್ತಾ? ಯಾಕಂದರೆ ಜನರು ಬರ್ತಿರಲಿಲ್ಲ, ಬಟ್ ಅದು ಅವ್ರ ಸಿನಿಮಾ ರಿಲೀಸ್ ಆದಾಗ ಒಂದು ಕ್ರೌಡ್ ಆಗಬಹುದು ಅನ್ನುವಂಥ ನಿರೀಕ್ಷೆ. ನೋಡಿ, ಅವ್ರ ಸಿನಿಮಾ ಈಗ ಕ್ರೌಡ್ ಏನು ಹೆವಿ ಕ್ರೌಡ್ ಬಿಡಿ, ಕರ್ನಾಟಕದ ರಾಜ್ಯಾದ್ಯಂತ ಈಗ ಅವ್ರ ಸಿನಿಮಾ ರಿಲೀಸ್ ಆದರೆ ಅದು ಸುಮಾರು ಒಂದು ತಿಂಗಳು ಮಟ್ಟಿಗಾದರೂ ಕ್ರೌಡ್ ಆಗುತ್ತೆ ಎಲ್ಲ ಚಿತ್ರಮಂದಿರನೂ. ಯಾವುದನ್ನು ಖಾಲಿ ಹೊಡೆಯೋಂಥ ಚಿತ್ರಮಂದಿರಗಳಿಲ್ಲ. ಪ್ರತಿಯೊಂದು ಚಿತ್ರಮಂದಿರನೂ ಆ ಚಿತ್ರಕ್ಕೆ ಕಾಯ್ತಾ ಇದ್ದೀವಿ. ಸಿಟಿ ಇರ್ಬೋದು, ಹೊರಗಡೆ ಇರ್ಬೋದು, ಜಿಲ್ಲೆ ಹೋಬಳಿ ಮಟ್ಟದಲ್ಲಿ ಎಲ್ಲರೂ ಈಗ ಆ ಚಿತ್ರವನ್ನೇ ವೆಯ್ಟಿಂಗಲ್ಲಿದ್ದೀವಿ. ನೀವು ನೋಡಿದ್ರೆ ಸರ್, 2 ಟೀಸರ್ ಬಿಟ್ಟಿದ್ರು ಟಾಕ್ಸಿಕ್ದು, ಹೇಗಿತ್ತು ಅಂತ? ಈಗ 2 ಟೀಸರಲ್ಲಿ ಭಾರಿ ಮಸ್ತಾಗಿದೆ. ಈಗ ನೋಡಿದ್ರಲ್ಲ ಜನ ಯಾವ ಥರ ನೋಡಿದ್ದಾರೆ, ಅದನ್ನು ಒಂದು ಅರ್ಧ ಗಂಟೆ ಒಳಗಾಗಿ ಎಷ್ಟು ಲಕ್ಷ ಜನ ನೋಡಿತ್ತು ಅಂತ ನೀವೇ ನೋಡಿರ್ಬೋದಲ್ಲ. ನಮಗಿನ್ನ ಹೆಚ್ಚಾಗಿ ನಿಮಗೆ ಗೊತ್ತಿರ್ತದೆ. ಭಾರಿ ಚೆನ್ನಾಗಿದೆ. ಜನ ಅಭಿಮಾನಿಗಳಂತೂ ಉಚ್ಚದ್ದಿ ಕುಣಿತಾ ಇದ್ದಾರೆ. ಯಾಕೆಂದರೆ ಆ ಥರ ಟೀಸರ್ ಆ ಥರ ಬಿಟ್ಟಿದ್ದಾರೆ. 2 ಭಾರಿ ಮಸ್ತಾಗಿದೆ. ಸರ್, ನಿಮ್ಗೆ ನೋಡಿದಾಗ ಏನೋ ಒಂದು ಜಡ್ಜ್ಮೆಂಟ್ ಸಿಗುತ್ತೆ, ಈ ಸಿನಿಮಾ ಥಿಯೇಟ್ರಲ್ಲಿ ನಿಲ್ಲುತ್ತೆ, ಜನರು ಬರ್ತಾರೆ ಅನ್ನುವಂಥದ್ದೊಂದು. ನೋಡಿ, ಈಗ ಆ ಚಿತ್ರ ಥಿಯೇಟ್ರಲ್ಲಿ ನಿಲ್ಲೋದು 100% ನಿಲ್ಲುತ್ತೆ. ಯಾಕೆ ಅಂತ ಅಂದರೆ ಚಿತ್ರವನ್ನು ನಾವು ಟೀಸರ್ ನೋಡಿ ಫೈನಲ್ ಮಾಡೋಕ್ಕಾಗಲ್ಲ. ಈಗ ಟೀಸರಲ್ಲಿ ಯಾವ ಥರ ಇದೆ ಅದು, ಇನ್ನು ಯಾವಾಗ ಬರುತ್ತೆ ಸಿನಿಮಾ, ಯಾವಾಗ ಬರುತ್ತೆ, ಮುಂದಕ್ಕೆ ಏನು ಕೂತೀವಲ್ಲ, ಮುಂದಿನ ಸೀನ್ ಏನಿರ್ಬೋದು ಅನ್ನೋದು ಟೀಸರಲ್ಲೇ ತೋರಿಸಿದ್ದಾರೆ. ಹಂಗಾಗಿ ಜನ ಕಾಯ್ತಾ ಇದ್ದಾರೆ. ಅಂದರೆ ಸರ್, ಈಗ ಸೂಪರ್ ಸ್ಟಾರ್ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬಂದು ಹೋಗಿದೆ. ಹೌದು, ಡೆವಿಲ್ ಬಂತು, ಮಾರ್ಕ್ ಬಂತು, 45 ಬಂತು, ಎಲ್ಲನೂ ಬಂತು. ಹೌದು, ಈಗ ಡೆವಿಲ್, ಮಾರ್ಕ್, 45 ಇದೆಲ್ಲ ದಾಖಲೆನ ಕಲೆಕ್ಷನ್ ವೈಸ್ ಮುರಿಬೋದು ಅನ್ಸುತ್ತಾ ಇದು ಟಾಕ್ಸಿಕ್ಕು, ಈ ನಿರೀಕ್ಷೆ ನೋಡಿದರೆ? ಈಗ ನೋಡಿ, ಕಲೆಕ್ಷನ್ನಲ್ಲಿ ಏನು ಮಾತಾಡೋ ಅಷ್ಟಿಲ್ಲ. ಯಾಕೆಂದರೆ ಈಗ ರಾಜ್ಯಾದ್ಯಂತ ಆ ಚಿತ್ರವನ್ನೇ ಹಾಕಬೇಕಾಗಿದೆ ಪ್ರತಿಯೊಂದು ಚಿತ್ರಮಂದಿರದಲ್ಲೂ. ನೋಡೋಣ, ಅದು ರೈಡ್ ಆಫ್ ಅಡ್ಮಿಷನ್ಗಳು ಯಾವ ಥರ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅಂತ ನೋಡ್ಕೊಂಡು ಅದು ಫೈನಲ್ ಆಗುತ್ತೆ. ಒಟ್ಟನೆ ಕಲೆಕ್ಷನ್ ಅಂತೂ ಭರ್ಜರಿಯಾಗಿ ಬರುತ್ತದು. ಆ ಚಿತ್ರ ಕಲೆಕ್ಷನ್ ಅಂತೂ ಸೂಪರ್. ನಿರೀಕ್ಷೆ ಇಟ್ಕೊಂಡಿದ್ದೀರಾ? 100%. ಅದರಲ್ಲಿ ಯಾವುದು 2 ಮಾತಿಲ್ಲ, ಸಖತ್ತಾಗಿ ಬರುತ್ತೆ ಕಲೆಕ್ಷನ್. ಎಲ್ಲ ಚಿತ್ರಮಂದಿರಗಳಲ್ಲೂ ಕರ್ನಾಟಕ ರಾಜ್ಯಾದ್ಯಂತ ಆ ಚಿತ್ರ ಭಾರಿ ಕಲೆಕ್ಷನ್ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ. 2 ಮಾತಿಲ್ಲ. ಕರ್ನಾಟಕ ರಾಜ್ಯಾದ್ಯಂತ ಧೂಳು ಎಬ್ಸೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಈಗಾಗಲೇ ಅವ್ರ ಚಿತ್ರ ತುಂಬ ದಿನಗಳೇ ಆಗೋಯ್ತು. ಹಂಗಾಗಿ ಈಗ ಎಲ್ಲರೂ ಕಾಯ್ತಾ ಇದ್ದಾರೆ. ಈಗ 2 ಟೀಸರ್ ನೋಡಿಬಿಟ್ಟು ಜನ ಅಂತೂ ಹೇಗಿದ್ದಾರೆ ಅಂದರೆ, ಯಾವಾಗ ಮಾರ್ಚ್ 29 ಯಾವಾಗ ಬರುತ್ತೆ ಅನ್ನೋ ವೇಟಿಂಗಲ್ಲಿದ್ದಾರೆ. ಯಾವ ಸರ್, ಫಸ್ಟ್ ಟೀಸರ್ ಇಷ್ಟ ಆಯ್ತಾ, ಸೆಕೆಂಡ್ ಟೀಸರ್? 2 ನಮ್ಗೆ ಇಷ್ಟ ಆಯಿತು. 2 ಟೀಸರ್ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇವಾಗ ಒಂದು ಕಲೆಕ್ಷನ್ ವಿಚಾರದ ಒಂದು ನಿರೀಕ್ಷೆ ಇಟ್ಕೊಂಡೆ, ಇಲ್ಲಿ ತನಕ ಯಾವುದು ಆಗಿಲ್ಲ, ಯಾವುದು ಏನು ಅದರಲ್ಲಿ 2 ಮಾತಿಲ್ಲ. ಕಲೆಕ್ಷನ್ ಸೂಪರ್ ಡೂಪರ್ ಕಲೆಕ್ಷನ್ ಬಂದೇ ಬರುತ್ತೆ. ಆ ಚಿತ್ರ ಸೂಪರ್ ಆಗಿದೆ, ಫುಲ್ ಮಸ್ತಾಗಿ ಖುಷಿಯಾಗಿದ್ದೀವಿ ನಾವು. ಯಾವಾಗ ಬರುತ್ತೆ 19 ಯಾವತ್ತಪ್ಪ ಬರುತ್ತೆ ಅಂತೇಳಿ ನಾವು ವೇಟಿಂಗಲ್ಲಿದ್ದೀವಿ ಚಿತ್ರಮಂದಿರದವರೆಲ್ಲ. ಇನ್ನೇನೊಂದು 20-25 ದಿನ ಇದೆ. ಹೌದು, ಎಷ್ಟು ಬೇಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. 25 ದಿನ ಎಷ್ಟು ಬೇಗ ಬರುತ್ತೆ ಅಂತ ವೇಟಿಂಗಲ್ಲಿದ್ದೀವಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.